ಹಾಫ್ ಬಫ್ ಸ್ಲೀವ್ಸ್ ಯಾವ ಥರ ಸ್ಟಿಚ್ ಮಾಡೋದಂತ ನೋಡೋಣ. ಸ್ಲೀವ್ಸ್ ಲೆಂತ್ 6 ಇಂಚಸ್, ಆರ್ಮ್ ಡೌನು 7.5 ಇಂಚಸ್, ಸ್ಲೀವ್ಸ್ ಡೌನು 3 ಇಂಚಸ್, ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್. ಇಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿನೂ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು ಶೇಪ್ನ ಡ್ರಾ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿರೋ ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಶೇಪ್ ಕಟ್ ಮಾಡಿರೋ ಹತ್ರನೂ ನೀಟಾಗಿ ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಈ ಥರ ಟಕ್ಸ್ ಇಟ್ಕೋಬೇಕು. ಈ ಥರ ತಿರುಗಿಸ್ಕೊಳ್ಬೇಕು. ಫ್ರಿಲ್ಸ್ ಇಟ್ಕೊಳಕ್ಕೆ ಬಟ್ಟೆನ ನೋಡ್ಕೊಳ್ಬೇಕು ಎಷ್ಟು ತಗೋಬೇಕಂತ. ಒಂದೇ ಸಮನಾಗಿ ನೋಡ್ಕೊಂಡು ಫ್ರಿಲ್ಸ್ನ ಇಟ್ಕೋಬೇಕು ನೀಟಾಗಿ. ಇವಾಗ ಆಪೋಸಿಟ್ ಸೈಡು ನೀಟಾಗಿ ಫ್ರಿಲ್ಸ್ನ ಜೋಡಿಸ್ಕೊಂಡು ಒಂದೇ ಸಮನಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರಿಲ್ಸ್ನ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ವಲ್ವ ಅಲ್ಲಿಗೆ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕೋಬೇಕು. ಲೈನಿಂಗ್ ಪೀಸ್ನ ಕಟ್ ಮಾಡಿದ್ವಲ್ವ ಅದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇವಾಗ ಮೇನ್ ಕ್ಲಾತ್ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು ನೀಟಾಗಿ ನೋಡಿಕೊಂಡು. 2 ಇಂಚಸ್ ಕ್ಲಾತ್ನ ತಗೊಳ್ಬೇಕು. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು. ಸ್ಲೀವ್ಸ್ಗೆ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೋಬೇಕು. ಲೇಸ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಒಂದು ಬಟನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಡಿಸೈನ್ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.